ಹೊರಗಡೆ ಕೆಲಸ ಮಾಡ್ತಾರೆ ನೋಡಿ. ತೋರಿಸಿ ನಮ್ಮದು ಕಾಂಟೆಂಟ್ ಹೆಂಗಿದೆ ಅಂದರೆ ಯೂಟ್ಯೂಬಲ್ಲಿ ನೋಡಿಕೊಂಡು ಯೂಟ್ಯೂಬ್ಗೆ ಹಾಕೋದು. ಬ್ರೇಕಿಂಗ್ ದಿ ಮಸಲ್ಸ್ ಆ್ಯಂಡ್ ರೀಚರ್ನಿಂಗ್ ದಿ ಮಸಲ್ಸ್. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕೌಶಿಕ್ ಶೆಟ್ಟಿ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿಂದು ಕಾಂಟೆಂಟ್ ಬಂದ್ಬಿಟ್ಟು ಕುಕ್ಕಿಂಗ್ ಚಿಕನ್ ವಿತ್ ಮೈ ಫ್ರೆಂಡ್ಸ್. ಅದಕ್ಕೆ ಅವರೆಲ್ಲ ಹೊರಗಡೆ ಕೆಲಸ ಮಾಡ್ತಾರೆ ನೋಡಿ. ಎಲ್ಲ ಕಣ್ಣಲ್ಲಿ ನೀರು ಸುರಿಸ್ಕೊಂಡು, ಏನು ಮಚ್ಚಿ ಈರುಳ್ಳಿ ಕಟ್ ಮಾಡ್ತಾ ಇದೆಯಾ? ಈರುಳ್ಳಿ ಕಟ್ ಮಾಡಿ ನೋಡಿ. ವಿನೋದನ್ನ ತೋರಿಸ್ತೀನಿ, ಪರವಾಗಿಲ್ಲ ತೋರಿಸು. ಈರುಳ್ಳಿ ಸಿಪ್ಪೆ ಬೇರೆ ಇಟ್ಕೊಂಡ್ಬಿಟ್ಟದೆ ಗೈಸ್. ಈರುಳ್ಳಿ ಸಿಪ್ಪೆ ಇಟ್ಕೊಂಡು ಪೂಜಾರಿ ಥರ ರೆಡಿಯಾಗವನೆ. ಅವನೇ ನಾನು ಮಾಡಬೇಕು ಕುಕ್ಕಿಂಗ್, ನಾನು ಮಾಡಬೇಕು. ಸೊ ಕಮ್ ಲೆಟ್ಸ್ ಡೂ ಗೈಸ್. ನಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಆಗೈತೆ. ಫಸ್ಟು ಆಯಿಲಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಮಾಡ್ತಾ ಇರೋದು ಓಂ ಪ್ರಕಾಶ್. ಅದಾದಮೇಲೆ ತೆಗೆದುಬಿಟ್ಟು ಮಿಕ್ಸಿಗೆ ಹಾಕಿ ಎಲ್ಲದೂ ತೋರಿಸ್ತೀನಿ. ವೆಯ್ಟ್ ಮಾಡ್ತಾಯಿರಿ, ಎಲ್ಲದೂ ತೋರಿಸಿ. ನಮ್ಮದು ಕಾಂಟೆಂಟ್ ಹೆಂಗಿದೆ ಅಂದರೆ ಯೂಟ್ಯೂಬಲ್ಲಿ ನೋಡಿಕೊಂಡು ಯೂಟ್ಯೂಬ್ಗೆ ಹಾಕೋದು. ಇದು ನಮ್ಮ ಕಾಂಟೆಂಟು. ಬಟ್ ಅವ್ರ ವೀಡಿಯೋ ಹಾಕಲ್ಲ, ನಮ್ಮ ವೀಡಿಯೋ ಹಾಕ್ತಾಯಿದ್ದೀವಿ ಅಷ್ಟೇ. ನಾವು ನಮ್ಮ ಹಂಗೆ ಪ್ರಿಪೇರ್ ಮಾಡ್ತೀವಿ, ಆ ಸ್ಟೈಲಲ್ಲಿ ನಾವು ಹಾಕ್ತಾ ಇರೋದು ಗೈಸ್. ಓಕೆ ಬನ್ನಿ, ಬರೋದಲ್ಲ, ಒಳಗೆ ಹೋಗಿ ನೋಡ್ಕೊಂಡು ಹೆಂಗೆ ಮಾಡ್ತಾನೆ. ನಮ್ಮನೇಲಿ ಒಬ್ಬನೇ ಮಾಡ್ಕೊತೀನಿ ನಾನು, ಬಟ್ ಇಲ್ಲಿ 3 ಜನಕ್ಕೆ ಮಾಡ್ಬೇಕಲ್ಲ, ಅದಕ್ಕೆ ಭಟ್ರು ಕಟ್ಸಿದ್ದೀವಿ ನಾವು. ಗಂಗಾವತಿಯಿಂದ ಬಂದವರು ಅವರು. ನಾವೀಗ ಮಿಕ್ಸಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ವಿ. ಇದು ಫ್ರೈ ಮಾಡಿರೋ ಈರುಳ್ಳಿ ಪೇಸ್ಟ್ ಇದು. ಈಗ ಒಳಗಿರೋದು ಟೊಮೊಟೊ ಪೇಸ್ಟ್ ಆಗ್ತಾಯಿದೆ ಗೈಸ್. ಇದಾದಮೇಲೆ ವಿತ್ ಫೈಯರ್ ಕುಕಿಂಗ್ ಆಗುತ್ತೆ, ವಿತ್ ಫೈಯರ್ದು. ಈಗ ನಮ್ಮ ಭಟ್ರು ಫುಲ್ ಹಾಕ್ತವ್ರೆ ನೋಡಿ. ಅದೇನೇನೋ ಏನದು ಪಲಾವ್ ಎಲೆ, ಕಸ್ತೂರಿ ಮೇಥಿ, ಏನೇನೋ ಹಾಕ್ತವ್ರೆ ಗೈಸ್. ಜೀರಿಗೆ, ಇದು ನಾನು ಚಿಕನ್ ತೆಗೆದ್ರು ಅಂತ ಅಂದ್ಕೊಂಡೆ, ಬಟ್ ಚಿಕನ್ ತೆಗಿಲಿಲ್ಲ ನಮ್ಮ ಭಟ್ರು. ನಂಗೆ ಗೊತ್ತಿಲ್ಲ ಅರ್ಧ kg ಇಷ್ಟು ಎಣ್ಣೆ ಸಾಲುತ್ತೋ ಇಲ್ವೋ ಅಂತ. ಈಗ ಈರುಳ್ಳಿ ಫುಲ್ಲು ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಮೊದಲಿದ್ದು ಈರುಳ್ಳಿನ ಮೊದಲು ಕರೆದಿದ್ದೀವಿ ನಾವು ನೋಡಿ. ಯೂಟ್ಯೂಬಲ್ಲಿ ನೋಡಿಕೊಂಡು ಇಲ್ಲಿ ಮಾಡೋದು. ಇದು ನಮ್ಮ ಭಟ್ರು ಅಂದರೆ. ಇದೆಲ್ಲ ಮುಗಿಸ್ಕೊಂಡು ಚೆನ್ನಾಗಿ ತಿಂದ್ಕೊಂಡು 2 ಅವರ್ ಬಿಟ್ಬಿಟ್ಟು ಜಿಮ್ಮಿಗೆ ಹೋಗ್ಬೇಕು ನಾನು. ಎಷ್ಟು 3-4 ದಿವಸದಿಂದ ಕರೆಕ್ಟಾಗಿ ಜಿಮ್ಗೆ ಹೋಗಿಲ್ಲ. ಯಾಕಂದರೆ ನಾನು ಏನದು ಕ್ಯಾಲ್ರಿ ಸ್ಲೋ ಅಲ್ಲಿದ್ನಲ್ಲ ಫುಲ್ಲು, ಅದಕ್ಕೆ ನಾನು ವರ್ಕೌಟ್ ಜಾಸ್ತಿ ಮಾಡೋಕ್ಕಾಗಿಲ್ಲ. ನಿನ್ನೆ ವರ್ಕೌಟ್ ಮಾಡ್ತಾಯಿದ್ದೆ, ಸಡನ್ನಾಗಿ 2 ಬೆರಳು ಸೈಡಿಗೆ ಹೋಗ್ಬಿಟ್ಟಿತ್ತು. ಏನೋ ಅಂತಾರಲ್ಲ ನಿಶಕ್ತಿ ಅಂತ, ಅದಾಗ್ಬಿಟ್ಟಿತ್ತು ಗೈಸ್. ಅದಕ್ಕೆ ಇನ್ಮೇಲೆ ಪ್ರಾಪರ್ ಫುಡ್ ತೊಗೊಂಡು ಪ್ರಾಪರ್ ವರ್ಕೌಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಆ್ಯಂಡ್ ಐ ಹೋಪ್ ನಿಮಗೆ ಕುಕ್ಕಿಂಗ್ ಬ್ಲಾಗ್ ಆಗಿದ್ದರೆ, ನೀವು ಏನದು ಜಾಸ್ತಿ ನಿಮ್ಗೆ ತಿಂಡಿ ಪೋತ ಆ ಥರ ಆಗಿದ್ದರೆ ನಿಮಗೆ ಇದು ಇಷ್ಟ ಆಗುತ್ತೆ ಬ್ಲಾಗು. ಬರೀ ನೀವು ಒಬ್ಬರೇ ನೋಡಬೇಡ್ರಿ, ನಿಮ್ಮ ಫ್ರೆಂಡ್ಸ್ಗೂ ತೋರಿಸಿ, ಲೈಕ್ ಮಾಡಿ, ಇನ್ನೂ ಬೆಳೆಸಿ. ಆ್ಯಂಡ್ ಇವರು ನಮ್ಮ ಗಂಗಾವತಿ ನನ್ನ ಬೆಸ್ಟ್ ಫ್ರೆಂಡ್. 5 ಜನ ಇದ್ದೀವಿ ಅಲ್ವಾ? ಶರತ್, ಧೀರಜ್, ವಿನೋದ್, ಓಂ ಪ್ರಕಾಶ್, ನಾನು 5 ಜನ ಇದ್ದೀವಿ. ಮೋರ್ ದೆನ್ 15 ಇಯರ್ಸ್ ನಮ್ಮದು ಫ್ರೆಂಡ್ಶಿಪ್ಪು. ಅದರಲ್ಲಿ ಇವನು ಒಬ್ಬ. ಎಲ್ಲರನ್ನೂ ತೋರಿಸಿ, ಇವನ್ನ ತೋರಿಸಿರಲಿಲ್ಲ. ಇವತ್ತು ಬೆಂಗಳೂರಿಗೆ ಬಂದಿರೋದವನು. ಇವತ್ತಲ್ಲ, ನಿನ್ನೆ ಬೆಂಗಳೂರಿಗೆ ಬಂದಿದ್ದು, ಇವತ್ತು ನಮ್ಮ ಮನೆ ಹತ್ರ ಬಂದಿದ್ದು. ಅದಕ್ಕೆ ಅವನಿಗೋಸ್ಕರ ಚಿಕನ್ ಮಾಡ್ತಾಯಿದ್ದೀವಿ ಗೈಸ್ ಅಷ್ಟೇ.
ಸೊ ಈಗ ನಮ್ಮ ಭಟ್ರು ಕರೆದ್ರು ಚಿಕನ್ ಹಾಕ್ಬೇಕಂತೆ ನೋಡಿ. ಸ್ಮೆಲ್ಲೇ ಮಸ್ತಾಗಿದೆ ಗೈಸ್ ಅಲ್ವಾ? ಮಸ್ತಾಗಿದೆ. ಇವತ್ತು ಬ್ಯಾಟಿಂಗೆ ಎಷ್ಟು 2 kg ಚಿಕನ್, 1.5 kg ಚಿಕನ್, 3 ಜನ ಹಾಫ್ ಕೆ ಜಿ ಚಿಕನ್. ಈ ಕಡೆ ರೈಸ್ ಬಾಯ್ಲ್ ಆಗ್ತೈತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಬ್ಯಾಟಿಂಗ್ ಶುರುವಾಗಲಿದೆ. ಅದಕ್ಕೆ ಮೇನ್ ಬ್ಯಾಟ್ಸ್ಮನ್ ಆದ ವಿನೋದ್ ಅವರು ಇನ್ನೂ ಎಲ್ಲೋ ಹೊರಗಡೆ ಅವ್ರ ಕೆಲಸದ ಮೇಲೆ ಹೋಗಿದ್ದಾರೆ, ಬರ್ತಾವ್ರಿಗೆ. ಇನ್ನೂ ಅಸಿಸ್ಮೆಂಟ್ ಹೋಗ್ಬೇಕು ಅನಿಸುತ್ತೆ ಗೈಸ್. ಈಗ ಚಿಕನ್ ಹಾಕೋ ಸಮಯ. 2 kg ಚಿಕನ್ ಇದ್ರೊಳಗೆ ಸಾಲುತ್ತಾ ಅನ್ನೋದೇ ಡೌಟ್ ಆಗ್ತೈತೆ ನಮಗೆ. ಕ್ಲೀನಾಗಿ ತೊಳೆದಿವನೆ ನಮ್ಮ ನೋಡಿ, ಅಲ್ಲಿ ರಸ್ತೆ ಎಲ್ಲ ಹಂಗೆ ಇದೆ, ಮಸ್ತಾಗಿ ತೊಳೆದವನು. ಉಪ್ಪು ಹಾಕಿ ಅರಿಶಿನ ಹಾಕಿ ನಮ್ಮ ವಿನೋದ ಸಕ್ಕದಾಗಿ ತೊಳೆದವನು. ಆದರೆ ಇದನ್ನು ಇಟ್ಕೊಳಕ್ಕೆ ಇಕ್ಲ ಬರುತ್ತಲ್ಲ, ಇಕ್ಲನೇ ತಂದಿಲ್ಲ ಗೈಸ್ ನಾವು. ಇದು ಬ್ಯಾಚುಲರ್ ರೂಮು ಇರೋದ್ರಿಂದ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನಾವು ಹೆಂಗೆ ಅಂದರೆ ಹಂಗೆ ವೀಡಿಯೋ ಮಾಡಲ್ಲ, ಬರೀ ಇದು ಮಾತ್ರ ತೋರಿಸ್ತಿರೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫುಲ್ ಆಗ್ತಾ? ಇಲ್ಲೇ ಇತ್ತು ಮಚ್ಚಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನೋಡಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಇಟ್ಕೊಂಡು ನಾವು ಮತ್ತೆ ಶುಂಠಿ ಬೆಳ್ಳುಳ್ಳಿನ ರುಬ್ಬಿ ಮತ್ತೆ ಪೇಸ್ಟ್ ಮಾಡಿದ್ದೀವಿ ನಾವು. ಎಂಥ ದಡ್ಡನ ಮಕ್ಕಳು ನಾವು. ನಮ್ಮ ಭಟ್ರಿಗೆ ಇದು ಹೊಸ ಮನೆ ಅಲ್ವಾ, ಅದಕ್ಕೆ ಏನೂ ಗೊತ್ತಿಲ್ಲ. ಅವ್ರಿಗೇನು ಭಯಕ್ಕೆ ಹೋಗ್ಬೇಡಿ ನೀವು ಕಮೆಂಟಲ್ಲಿ. ಕುಕಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಯಾಕಂದರೆ ಸ್ವಲ್ಪ ಎಮರ್ಜೆನ್ಸಿ ಹೊರಗಡೆ ಕೆಲಸ ಐತಂತೆ. ನಮ್ಮ ಹುಡುಗ ಕರೆದ, ಅದಕ್ಕೆ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಆ್ಯಂಡ್ 5 ನಿಮಿಷದ ಕೆಲಸ ಅಷ್ಟೊತ್ತಿಗೆ ಆಗ್ಬಿಟ್ಟಿರುತ್ತೆ, ಫುಲ್ಲು ಪ್ರೊಸೆಸ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ಹೋಗೋಣ ಬನ್ನಿ. ವೆಯ್ಟ್ ಮಾಡ್ತವನೆ ಇವನೇ ನೋಡಿ ಇವನೇ ಗೈಸ್. ಆಲ್ಮೋಸ್ಟ್ ಅಲ್ಲಿ ರೆಡಿ ಆಗಿದೆ ಗೈಸ್. ನಾನು ಹೋಗಿ ಬರೋಷ್ಟಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಇದೆ, ಈರುಳ್ಳಿ ಪೇಸ್ಟು ಖಾಲಿ, ಆ್ಯಂಡ್ ಟೊಮೆಟೊ ಪೇಸ್ಟ್ ಫುಲ್ ಖಾಲಿ ಗೈಸ್. ಈಗ ಎಲ್ಲ ರೆಡಿ ಆಗೈತೆ ಗೈಸ್. ನೋಡಿ ಫೈನಲ್ ಲುಕ್. ಇಲ್ಲಿ ಅನ್ನ, ನಮ್ಮ ಭಟ್ರು ಇಲ್ಲ ಜಿಮ್ಗಾಯ್. ಈಗ ನಾನು ತಟ್ಟೆ ತಗೊಂಡಿದ್ದೀನಿ ಗೈಸ್ ಊಟ ಮಾಡಕ್ಕೆ. ತಟ್ಟೆ ತಾಂತಾನೆ, ನಮ್ಗೆ ಯಾರಿಗೂ ತಟ್ಟೆ ಕೊಟ್ಟಿಲ್ಲ. ಅವರು ಶ್ರೀಮಂತರು ಅಂತ ಅವರಿಗೆ ಸ್ವಲ್ಪ ಹಂಗೆ ಗೈಸ್. ಲ್ಯಾಗ್ ವಿನೋದ ನಮ್ಮ ಭಟ್ರು ಫುಲ್ಲು ಆನ್ ಮೂಡಲ್ಲ ಅವ್ರೆ. ಲ್ಯಾಗ್ ವಿನೋದ. ಸೊ ಗೈಸ್ ವೆಲ್ಕಮ್ ಬ್ಯಾಕ್. ಆ್ಯಂಡ್ ನಾನು ತಿನ್ನೋದೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ತಿನ್ನೋದು ಎಲ್ಲ ನಮ್ಮ ಕಡೆ ಜಾಸ್ತಿ ತಿಂತಾರೆ. ಸೊ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅವ್ರಿಗೆ ಕಣ್ಣಸ್ ಆಗುತ್ತೆ ಅಂತ. ಆ್ಯಂಡ್ ನಾವು ಐ ಆಮ್ ಗೋಯಿಂಗ್ ಫಾರ್ ಜಿಮ್. ಕಮ್ ಲೆಟ್ಸ್ ಗೋ. ಬರ್ಲಾ? Breaking the muscles and returning the muscles. So guys, ನಾನು ಇವಾಗ ಮುಗಿಸ್ಕೊಂಡು ಬಂದು ಕೂತಿದ್ದೀನಿ guys. ಆ್ಯಂಡ್ ಜಿಮ್ಮಲ್ಲಿ ಇವತ್ತು ಏನೇನೋ ಕಲ್ತಿದ್ದೀನಿ. ಒನ್ ಬ್ರೇಕಿಂಗ್ ಮಸಲ್ಸ್ ಆ್ಯಂಡ್ ಬಿಲ್ಡಿಂಗ್ ಸ್ಟ್ರಾಂಗ್ ಫಾರ್ ಅವರ್ ಸೆಲ್ಫ್. ಆ್ಯಂಡ್ ಏನಂದರೆ ಇದ್ರದ್ದು ಮೀನಿಂಗು ಆಲ್ ದಿ ಬ್ರೋಕನ್ ಗೈ ಮೋಸ್ಟ್ಲಿ ಜಿಮ್ಮಿಗೆ ಸೇರ್ಕೊಂಡಿರ್ತಾರೆ, ಯಾಕಂದರೆ ಅವ್ರ ಹಾರ್ಟ್ನ ಇದು ಮಾಡ್ಕೊಳಕ್ಕಾಗಲ್ಲ. ಏನು
ಶರ್ಬತ್. ನೀನು ಕೊಡ್ದ್ಬಿಟ್ಟು ನಂಗೆ ಕೊಡ್ತಿದ್ಯಾ?